ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೆಸ್ಸಿಗೆ ನೆಕ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಕ್ಯಾನ್ವಾಸ್ ಪೇಪರ್ ಇಟ್ಟು ನಾವು ಯಾವ ರೀತಿಯಾಗಿ ಸುಲಭವಾಗಿ ಡ್ರೆಸ್ಸಿಗೆ ನೆಕ್ಕನ್ನು ಸೆಟ್ ಮಾಡ್ಬೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ತುಂಬಾ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಫಸ್ಟಿಗೆ ಏನೇನು ಬೇಕಂದರೆ, ಫಸ್ಟಿಗೆ ಕ್ಯಾನ್ವಾಸ್ ಪೇಪರ್ ಬೇಕು ನೋಡಿ. ನಾವು ಯಾವ ರೀತಿ ನೆಕ್ ಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು, ಫ್ರಂಟ್ ಮತ್ತು ಬ್ಯಾಕು. ಮತ್ತು ಇದೇನೆಂದರೆ ಲೈನಿಂಗ್ ಪೀಸ್, 2 ಲೈನಿಂಗ್ ಪೀಸ್ ಬೇಕಾಗ್ತದೆ, ಸಣ್ಣ ಸಣ್ಣ ಪೀಸ್. ಮತ್ತು ನಾವು ಡ್ರೆಸ್ಸಿಗೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡೋದಾದರೆ ಲೈನಿಂಗ್ ಫಸ್ಟಿಗೆ ಸೆಟ್ ಮಾಡಿ ಇಡಬೇಕು, ಫ್ರಂಟ್ ಮತ್ತು ಬ್ಯಾಕ್ ಸೈಡಿಗೆ. ಈಗ ಇಲ್ಲಿ ಮಿಡ್ಲಿನಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ, ಕ್ಯಾನ್ವಾಸ್ ಸೆಟ್ ಮಾಡಲಿಕ್ಕೆ. ಮಿಡ್ಲಿನಲ್ಲಿ ಕಟ್ ಮಾಡಿ ಆದ ನಂತರ ಈಗ ನಾನು ಇಲ್ಲಿ 2.5 ಇಂಚಷ್ಟು ಇಟ್ಕೊಳ್ತಾ ಇದ್ದೇನೆ. ದಪ್ಪದವರಾದರೆ 3 ಇಂಚ್ ಇಟ್ಕೊಳ್ಬೇಕು, ಸಪೂರದವರಿಗೆ 2.5 ಇಂಚು ಸಾಕಾಗ್ತದೆ. ಈಗ ಇಲ್ಲಿಯೂ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಕಟ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಕ್ಯಾನ್ವಾಸ್ ಪೇಪರನ್ನು ಸೆಟ್ ಮಾಡ್ಬೋದು. ಎರಡಕ್ಕೂ ಕೂಡ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಓಕೆ, ನೆಕ್ಸ್ಟ್ ಈಗ ಇದಕ್ಕೂ ಕೂಡ ಬ್ಯಾಕ್ ಸೈಡಿಗೂ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. 2.5 ಇಂಚಷ್ಟು ಮಿಡ್ಲಿನಲ್ಲಿ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು, ಮತ್ತು 2.5 ಇಂಚಷ್ಟು ತಗೊಳ್ಬೇಕು. ಈಗ ಮಾರ್ಕ್ ಮಾಡಿ ಕಟ್ ಮಾಡಿ ಆಗಿದೆ. ಈಗ ಏನು ಮಾಡಬೇಕಂದ್ರೆ, ಮಿಡ್ಲಿಗೆ ನಾವು ಕ್ಯಾನ್ವಾಸ್ ಸೆಟ್ ಮಾಡ್ತೀವಲ್ಲ ಆ ಬಟ್ಟೆಗೆ ಮಿಡ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು, ಆವಾಗ ಈಸಿ ಆಗ್ತದೆ ಸ್ಟಿಚ್ ಮಾಡಲಿಕ್ಕೆ. ಓಕೆ, ಈಗ ಕ್ಯಾನ್ವಾಸ್ ಹಿಡಿದು ಹೇಗಂತ ತೋರಿಸ್ತೀನಿ ನೋಡಿ. ನಾವು ಫಸ್ಟಿಗೆ 2.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಎರಡು ಸೈಡಿಗೆ, ಅಲ್ಲಿಗೆ ನಾವು ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಳ್ಬೇಕು. ಮಿಡ್ಲಿನಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ ನೋಡಿ, ಮಿಡ್ಲಿನಲ್ಲಿ ಮಾರ್ಕ್ ಮಾಡಿದ್ನಲ್ಲ ನಾನು ಕ್ಯಾನ್ವಾಸ್ ಪೇಪರ್ ಮೇಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೇನೆ ನೋಡಿ, ಅದು ಮಿಡ್ಲು ಬರಬೇಕು. ಈಗ ಕ್ಯಾನ್ವಾಸ್ ಪೇಪರ್ ಮೇಲ್ಗಡೆ ಸ್ಟಿಚ್ ಮಾಡಬೇಕು, 1/4 ಇಂಚ್ ಆಗುವಷ್ಟು ಬಿಟ್ಟು ಸ್ಟಿಚ್ ಮಾಡಬೇಕು ನೋಡಿ. ಈ ರೀತಿಯಾಗಿ ನಾವು ಸ್ಟಿಚ್ ಮಾಡುವಾಗ ಸೂಜಿನ ಪಾಯಿಂಟ್ ಉಂಟಲ್ಲ ಅದನ್ನು ಮೇಲ್ಗಡೆ ಎತ್ತಬಾರ್ದು. ಮೇಲ್ಗಡೆ ತೆಗೆದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುವುದಿಲ್ಲ, ಹಿಂದೆ ಮುಂದೆ ಆಗ್ತದೆ. ಹಾಗಾಗಿ ಈ ರೀತಿಯಾಗಿ ಸೂಜಿಯನ್ನು ಒಳಗಡೆ ಹಾಕಿ ನಾವು ತಿರುಗಿಸುವಾಗ ತಿರ್ಸ್ಕೊಳ್ಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಬರುವುದಿಲ್ಲ. ನಮ್ಮ ಶೇಪ್ಸ್ ಎಲ್ಲ ಉಂಟಲ್ಲ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಫುಲ್ಲಾಗಿ ಕಂಪ್ಲೀಟಾಗಿ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದೀಗ ಸ್ಟಿಚಿಂಗ್ ಆಗಿದೆ. ನೆಕ್ಸ್ಟ್ ಸೈಡ್ ಪೀಸ್ ಉಂಟಲ್ಲ ಇದನ್ನು ಈಗ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚು ಆಗುವಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಸ್ಟಿಚಿಂಗ್ ಮಾಡಿದರೆ ಫಸ್ಟ್ ಟೈಮ್ ಸ್ಟಿಚಿಂಗ್ ಮಾಡೋರು ಕೂಡ ತುಂಬಾ ಈಸಿಯಾಗಿ ನಾವು ನೆಕ್ ಜಾಯಿಂಟ್ ಮಾಡ್ಕೊಳ್ಬೋದು. ಈಗ ನಾನು ಫುಲ್ ಸ್ಟಿಚ್ ಮಾಡಿ ಆಗಿದೆ. ಇದನ್ನು ಈಗ ಕಟ್ ಮಾಡ್ಕೊಳ್ತೇನೆ. 1/4 ಇಂಚ್ ಆಗುವಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿಂದ 1/4 ಇಂಚ್ ಆಗುವಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಇದನ್ನೀಗ ಫುಲ್ಲಾಗಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಕಟ್ ಮಾಡಿ ಆಗಿದೆ ನೋಡಿ. ನೆಕ್ಸ್ಟ್ ಬ್ಯಾಕ್ ಸೈಡ್ ಯಾವ ರೀತಿಯಾಗಿ ನಾವು ಸ್ಟಿಚ್ ಮಾಡೋದು ಅಂತ ತೋರಿಸ್ತೇನೆ. ಇದು ಕೂಡ ಸೇಮ್ ನಾವು ಫ್ರಂಟ್ ಸೈಡ್ ಯಾವ ರೀತಿಯಾಗಿ 2.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಇಟ್ಟು ಮತ್ತೆ ಕ್ಯಾನ್ವಾಸನ್ನು ಸೆಟ್ ಮಾಡ್ಕೊಳ್ಬೇಕು. ನಾವು ಫಸ್ಟಿಗೆ ಬಟ್ಟೆಯ ಮೇಲೆ ನೀಟಾಗಿ ಸೆಟ್ ಮಾಡಿ ಇಟ್ಟು ನೋಡ್ಕೊಳ್ಬೇಕು ಕರೆಕ್ಟ್ ಆಗಿದೆ ಇಲ್ಲಿ ಅಂತ. ಎರಡು ಸೈಡ್ ಕೂಡ 2.5 ಇಂಚ್ ಉಂಟಲ್ಲ ಅಲ್ಲಿಗೆ ಬಂದು ನಿಲ್ಲಬೇಕು ಫ್ರೆಂಡ್ಸ್ ನಮ್ಮ ಕ್ಯಾನ್ವಾಸ್ ಪೇಪರ್. ಓಕೆ, ಈ ರೀತಿಯಾಗಿ ಫುಲ್ಲಾಗಿ ನಾನೀಗ ಸ್ಟಿಚ್ ಮಾಡ್ಕೊಳ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟಿಗೆ ಸ್ಟಿಚಿಂಗ್ ಮಾಡೋ ಕಲಿಯೋರು ಈ ವಿಡಿಯೋನ ನೋಡಿದರೆ ತುಂಬಾ ಈಸಿಯಾಗಿ ಗೊತ್ತಾಗ್ತದೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂತ. ಓಕೆ, ಇದನ್ನೀಗ ನಾನು ಸುತ್ತಲೂ ಸ್ಟಿಚ್ ಮಾಡ್ಕೊಳ್ತೇನೆ. ಮತ್ತು ಒಂದು 1/4 ಇಂಚ್ ಆಗುವಷ್ಟು ಕಟ್ ಕೂಡ ಮಾಡ್ಕೊಳ್ತೇನೆ. ಫ್ರಂಟ್ ಸೈಡ್ ಯಾವ ರೀತಿ ಮಾಡಿದ್ವು ನಾವು ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಓಕೆ, ಎರಡೂ ಕೂಡ ಆಗಿದೆ ನೋಡಿ. ಈಗ ಡ್ರೆಸ್ ಮೇಲೆ ಯಾವ ರೀತಿ ಇಟ್ಟು ಸ್ಟಿಚ್ ಮಾಡೋದಂತ ಹೇಳ್ತೇನೆ. ನಾವು ಲೈನಿಂಗ್ ಪೀಸ್ ಇಟ್ಟು ಸ್ಟಿಚ್ ಮಾಡೋದಾದರೆ ಫಸ್ಟಿಗೆ ಲೈನಿಂಗ್ ಪೀಸ್ನ ಡ್ರೆಸ್ಸಿಗೆ ಸೆಟ್ ಮಾಡ್ಕೊಳ್ಬೇಕು. ಮತ್ತು ಇದರ ಮಿಡ್ಲ್ ಸೈಡ್ ಉಂಟಲ್ಲ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ನಾವು ಕ್ಯಾನ್ವಾಸ್ ಪೇಪರಿಗೆ ಯಾವ ರೀತಿ ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಮಿಡ್ಲ್ ಕಟ್ ಮಾಡಿ ಮತ್ತು 2.5 ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ಬೇಕು. ದಪ್ಪದವರಿಗಾದರೆ 3 ಇಂಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸಪೂರದವರಿಗಾದರೆ 2 ಇಂಚು ಸಾಕಾಗ್ತದೆ ನೋಡಿ. ನಾನೀಗ 2.5 ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಎಲ್ಲಿಯೂ ಕೂಡ ಮಿಸ್ಟೇಕ್ ಆಗೋದಿಲ್ಲ. ಈಗ ಏನು ಮಾಡಬೇಕಂದ್ರೆ ಮಿಡ್ಲಿಗೆ ನಾವು ಇಲ್ಲಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಆವಾಗ ಕ್ಯಾನ್ವಾಸ್ ನಾವು ಸ್ಟಿಚ್ ಮಾಡಿದಾಗ ಕ್ಯಾನ್ವಾಸಲ್ಲೂ ಕೂಡ ಮಾಡ್ಕೊಂಡಿದ್ದೇನೆ ನೋಡಿ, ಈ ಬಟ್ಟೆ ಮೇಲೆ ಕೂಡ ಮಾಡ್ಕೊಂಡಿದ್ದೇನೆ ನೋಡಿ, ಎರಡರ ಮೇಲೆ ಕೂಡ ಮಾಡ್ಕೊಳ್ಬೇಕು. ಅದು ಸೇಮ್ ಆಗಿರಬೇಕು. ಸೇಮ್ ಆಗಿ ಮಾಡಿದ ನಂತರ ಅದರ ಮೇಲ್ಗಡೆ ಸ್ಟಿಚ್ ಮಾಡಿದರೆ ನಾವು ಸ್ಟಿಚ್ ಮಾಡಿ ಮತ್ತು ಕ್ಯಾನ್ವಾಸ್ ಸೆಟ್ ಮಾಡಿದರೆ ಏನು ಆಚೆ ಈಚೆ ಆಗೋದಿಲ್ಲ.
ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಫಸ್ಟಿಗೆ ಸ್ಟಿಚ್ ಮಾಡಿ ಮಿಡ್ಲಿನಲ್ಲಿ ಸ್ಟಿಚ್ ಮಾಡಿ ಮತ್ತೆ ನಾವು ಸೆಟ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಬಟ್ಟೆ ಸರಿಯಾಗಿದೆಯಾ ಇಲ್ಲೋ ಅಂತ ಫಸ್ಟಿಗೆ ನೋಡಿಕೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಆಚೆ ಈಚೆ ಇದ್ದರೆ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ನೋಡಿ. ಮಿಡ್ಲಿನಾಗೆ ಬಂದೆ ನೋಡಿ. ನಾವು ಕ್ಯಾನ್ವಾಸ್ ಪೇಪರ್ ಮತ್ತು ಬಟ್ಟೆ ಮೇಲಿನ 2 ಮಾರ್ಕ್ ಒಂದೇ ಥರದಲ್ಲಿದೆ ಉಂಟು ನೋಡಿ. ನೆಕ್ಸ್ಟ್ ನಾನು ಈಗ ಸೈಡಿಗೆ ಇದನ್ನ ಸ್ಟಿಚ್ ಮಾಡ್ಕೊಳ್ತೇನೆ. ಕ್ಯಾನ್ವಾಸ್ ಮೇಲ್ಗಡೆ ಎಲ್ಲ ಮಾಡೋದು, ಬಟ್ಟೆ ಮೇಲ್ಗಡೆ ಮಾಡ್ಕೊಳ್ತಾ ಹೋಗಬೇಕು. ಕ್ಯಾನ್ವಾಸ್ ಸೈಡಿಂದ ತಗೊಳ್ತಾ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಫಸ್ಟಿಗೆ ಹೇಳಿದ ಹಾಗೆ ನಾವು ಎಲ್ಲಿ ಸ್ಟಿಚ್ ಮಾಡುವಾಗ ನಾವು ಪಾಯಿಂಟನ್ನು ಮೇಲ್ಗಡೆ ತೆಗಿಬಾರ್ದು. ತೆಗೆದ್ರೆ ಪೂರ ಹೆಚ್ಚು ಕಡಿಮೆ ಆಗ್ತದೆ ಫ್ರೆಂಡ್ಸ್. ಹಾಗಾಗಿ ಪಾಯಿಂಟನ್ನು ನಾವು ಕೆಳಗಡೆ ಹಾಕಿಯೇ ನಾವು ಮೇಲ್ಗಡೆ ಎತ್ಕೊಳ್ಬೇಕು. ಬಟ್ಟೆಯನ್ನು ನಾವು ಸರಿಸ್ಕೊಂಡೆಲ್ಲ ಸರಿ ಮಾಡ್ಕೊಳ್ಬೇಕು. ಕ್ಲೀನಾಗಿ ಟೈಟಾಗಿ ಹಿಡಿದು ನಾವು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಆವಾಗ ಕರೆಕ್ಟಾಗಿ ಬರ್ತದೆ. ನಾವು ಯಾವುದೇ ರೀತಿ ಡಿಸೈನ್ ಹಾಕಿದರೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾವು ಡಿಸೈನ್ ಹಾಕಿದ್ವಲ್ಲ ಆ ಶೇಪಿಗೆ ಕರೆಕ್ಟಾಗಿ ತಗೊಬಂದಿಟ್ಟು ಪಾಯಿಂಟನ್ನು ಇಟ್ಟು ಮತ್ತೆ ತಿರ್ಸ್ಕೊಳ್ಬೇಕು ನೋಡಿ. ಈಗ ನಾನು ಕಂಪ್ಲೀಟ್ ಒಂದು ಹೊಲಿಗೆ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರ ಸೈಡಿಗೆ ಕಟ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚ್ ಆಗುವಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನಾವು ಸ್ಟಿಚ್ ಹಾಕಿದ್ವಲ್ಲ ಅದರ ಸೈಡಿಗೆ ಕಟ್ ಮಾಡಬಾರ್ದು. 1/4 ಇಂಚ್ ಆಗುವಷ್ಟು ಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ಬೇಕು. ಆವಾಗ ಕರೆಕ್ಟಾಗಿ ಬರ್ತದೆ. ಈಗ ಎಲ್ಲ ಸೈಡ್ ಕೂಡ ಇದೇ ರೀತಿಯಾಗಿ 1/4 ಇಂಚ್ ಆಗುವಷ್ಟು ಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ಬೇಕು. ಆವಾಗ ಕರೆಕ್ಟಾಗಿ ಬರ್ತದೆ ಫ್ರೆಂಡ್ಸ್. ನಮ್ಮ ಡ್ರೆಸ್ಸಿನ ಶೇಪು, ನೆಕ್ ಶೇಪು ಕರೆಕ್ಟಾಗಿ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ. ಈಗ ನಾವು ಫಸ್ಟಿಗೆ ಸ್ಟಿಚ್ ಮಾಡಿದ್ವಲ್ಲ ಅದನ್ನು ತೆಕ್ಕೊಳ್ಬೇಕು ನೋಡಿ. ನಾವು ಎಕ್ಸ್ಟ್ರಾ ಇರ್ತದಲ್ಲ ಅದನ್ನು ತೆಕ್ಕೊಳ್ಬೇಕು. ನಾವು ಕತ್ತರಿಯಿಂದ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು. ನಾವು ಎಕ್ಸ್ಟ್ರಾ ಇಟ್ಟಿದ್ವಲ್ಲ ಆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಬರಬೇಕು. ಆವಾಗ ನಮ್ಮ ಡ್ರೆಸ್ಸಿನ ನೆಕ್ ಶೇಪ್ ಕರೆಕ್ಟಾಗಿ ಬರ್ತದೆ. ತುಂಬಾ ನೀಟಾಗಿ ಬರ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದರೆ ನಾವು ಸ್ಟಿಚ್ ಮಾಡಿದ್ದನ್ನ ಕಟ್ ಮಾಡೋದಲ್ಲ, ನಾವು ಎಕ್ಸ್ಟ್ರಾ ಪೀಸ್ ಇಟ್ಕೊಂಡಿದ್ವಲ್ಲ 1/4 ಇಂಚ್ ಆಗುವಷ್ಟು ಅದನ್ನು ಕಟ್ ಮಾಡಬೇಕು. ನಾವು ಎಲ್ಲಿ ಶೇಪ್ ಕೊಟ್ಟಿದ್ದು ಅದನ್ನೆಲ್ಲ ಕರೆಕ್ಟಾಗಿ ಅದೇ ಮೂಲೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಈಗ ಇದನ್ನು ಎಲ್ಲ ಒಳಗಡೆ ಹಾಕಿ ಮತ್ತೆ ಸ್ಟಿಚ್ ಮಾಡಬೇಕು ನೋಡಿ. ಬ್ಯಾಕ್ ಸೈಡ್ ಈ ರೀತಿ ಒಳಗಡೆ ಹಾಕೋದಲ್ಲ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಬ್ಯಾಕ್ ಸೈಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಈಗ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಸೈಡಿಂದ ಸ್ಟಿಚ್ ಹಾಕ್ಕೊಳ್ಬೇಕು. 1/4 ಇಂಚ್ ಏನು ಬಿಡಲಿಕ್ಕಿಲ್ಲ. ಹಾಗೆ ಡೈರೆಕ್ಟಾಗಿ ಹಾಕಬೇಕು. ನಾವು ಶೇಪೆಲ್ಲ ಹಾಕಿದ್ವಲ್ಲ ಅಲ್ಲಿ ಬೆರಳು ಹಾಕಿ ನಾವು ಕ್ಲೀನಾಗಿ ಶೇಪಿಗೆ ಕರೆಕ್ಟಾಗಿ ನಾವು ಮಾಡ್ಕೊಳ್ಬೇಕು. ಆವಾಗ ಕ್ಲೀನಾಗಿ ಬರ್ತದೆ. ಇಲ್ಲಿ ನೋಡಿ ಸ್ವಲ್ಪ ಟೈಟಾಗಿ ಹಿಡಿದು ಮಾಡಬೇಕು. ನಮ್ಮ ಕ್ಯಾನ್ವಾಸ್ ಪೇಪರ್ ಅಡಿಗಡೆ ಹಾಕಿದ್ವಲ್ಲ ಅದು ಕರೆಕ್ಟಾಗಿ ಕೆಳಗಡೆ ಹೋಗಿ ನಿಂತ್ಕೊಳ್ಬೇಕು. ಆ ರೀತಿಯಾಗಿ ಮಾಡಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನಾನು ಇದೇ ರೀತಿಯಾಗಿ ಫುಲ್ಲಾಗಿ ಮಾಡ್ಕೊಳ್ತೇನೆ. ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. 1 ಸಾರಿ 2 ಸಾರಿ ಇದೇ ರೀತಿಯಾಗಿ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ. ಫಸ್ಟ್ ಟೈಮ್ ಸ್ಟಿಚ್ ಮಾಡುವವರು ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಈಗ ಬ್ಯಾಕ್ ಸೈಡ್ ಕೂಡ ಅದೇ ರೀತಿಯಾಗಿ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದು ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮತ್ತು ಇದನ್ನು 1/4 ಇಂಚ್ ಆಗುವಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಮತ್ತು ಸೈಡಿನೆಲ್ಲ ಕಟ್ ಮಾಡ್ಕೊಳ್ಬೇಕು. ನಾವು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಕಟ್ ಮಾಡಿದ್ವೋ ಅದೇ ರೀತಿಯಾಗಿ ಚಿಕ್ಕದಾಗಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು. ಓಕೆ. ಈಗ ಏನು ಮಾಡಬೇಕಂದ್ರೆ ನಾವು ಇದನ್ನು ಒಳಗಡೆ ಹಾಕೋದಲ್ಲ, ಕ್ಯಾನ್ವಾಸ್ ಸೈಡಿಗೆ ನಮ್ಮ ಬಟ್ಟೆ ಪೀಸ್ ಎಲ್ಲವನ್ನು ಕೂಡ ಆ ಕಡೆಗೆ ತಗೊಂಡು ಅದರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ. ಯಾವ ರೀತಿ ಅಂತ ನೋಡಿ. ಇದನ್ನು ಆ ಕಡೆಗೆ ತಗೊಳ್ಬೇಕು. ಕ್ಯಾನ್ವಾಸ್ ಸೈಡಿಗೆ ತಗೊಳ್ಬೇಕು ಫ್ರೆಂಡ್ಸ್. ಬಟ್ಟೆ ಡ್ರೆಸ್ ಪೀಸಿನ ಬಟ್ಟೆ ಮತ್ತು ಕ್ಯಾನ್ವಾಸ್ ಬಟ್ಟೆ ಎರಡನ್ನೂ ಕೂಡ ಕ್ಯಾನ್ವಾಸ್ ಸೈಡಿಗೆ ಸೈಡಿಂದ ಸ್ಟಿಚ್ ಹಾಕ್ತಾ ಬರಬೇಕು. ಆವಾಗ ತುಂಬಾ ನೀಟಾಗಿ ಬರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಓವರ್ ಎಲ್ಲವೂ ಆಗಿದೆ ನೋಡಿ. ಈಗ ಇದನ್ನು ಒಳಗಡೆ ಹಾಕಿ ಇದಕ್ಕೆ ಹ್ಯಾಂಡ್ ಹೊಲಿಗೆ ಹಾಕ್ತೇವಲ್ಲ, ಕೈ ಹೊಲಿಗೆ ಹಾಕ್ತೇವಲ್ಲ ಆ ರೀತಿಯಾಗಿ
ಹಾಕ್ಕೊಳ್ಬೇಕು. ಆವಾಗ ತುಂಬಾ ನೀಟಾಗಿ ಕ್ಲೀನಾಗಿ ಬರ್ತದೆ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಮಾಡೋದು, ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೇನಲ್ಲ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತೆ ನನಗೆ ತಿಳಿಸಿ ಫ್ರೆಂಡ್ಸ್. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.